ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡಗೆ ಸ್ವಾಗತ. ನೀವು ತಿಂಗಳಿಗೆ ಸಂಬಳ ಪಡೆಯುವ ಉದ್ಯೋಗಿಯಾಗಿದ್ದರೆ ನಿಮ್ಮ ಸ್ಯಾಲರಿ ಸ್ಲಿಪ್ನಲ್ಲಿ ಬೇಸಿಕ್ ಸ್ಯಾಲರಿ, DA, HRA, ಅಲವನ್ಸ್ ಹೀಗೆ ಹಲವು ಕಾಂಪೋನೆಂಟ್ಸ್ ಇರುವುದನ್ನು ನೋಡಿರುತ್ತೀರಿ. ಆದರೆ ಒಂದು ಪ್ರಶ್ನೆ, ನೀವು ಕೆಲಸ ಬಿಟ್ಟಾಗ ಅಥವಾ ನಿವೃತ್ತಿಯಾದಾಗ ಸಿಗುವ ಗ್ರ್ಯಾಚ್ಯುಟಿಯನ್ನು ಯಾವ ಸಂಬಳದ ಆಧಾರದ ಮೇಲೆ ಲೆಕ್ಕ ಹಾಕುತ್ತಾರೆ? ಹೊಸ ಲೇಬರ್ ಕೋಡ್ಸ್ ಜಾರಿಗೆ ಬಂದ ನಂತರ ಈ ವಿಷಯದಲ್ಲಿ ಪ್ರಮುಖ ಬದಲಾವಣೆಗಳು ಬಂದಿವೆ. ವಿಶೇಷವಾಗಿ 50% ವೇಜ್ ರೂಲ್ ಎಂಬುದು ಉದ್ಯೋಗಿಗಳು ತಿಳಿದುಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯ. ಇದರಿಂದ ಕೆಲವು ಉದ್ಯೋಗಿಗಳ ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಲೆಕ್ಕಾಚಾರದಲ್ಲಿ ಪರಿಣಾಮ ಉಂಟಾಗಬಹುದು. ಹಾಗಾದರೆ ಗ್ರ್ಯಾಚ್ಯುಟಿ ಎಂದರೇನು? ಯಾರಿಗೆ ಸಿಗುತ್ತದೆ? ಹೇಗೆ ಲೆಕ್ಕ ಹಾಕುತ್ತಾರೆ? ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್ಗೆ ಏನು ಬದಲಾವಣೆ ಮತ್ತು ಒಂದು ಸರಳ ಉದಾಹರಣೆಯ ಮೂಲಕ ನಿಮಗೆ ಎಷ್ಟು ಗ್ರ್ಯಾಚ್ಯುಟಿ ಬರಬಹುದು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳ ಕನ್ನಡದಲ್ಲಿ ತಿಳಿಯೋಣ. ಮೊದಲಿಗೆ ಗ್ರ್ಯಾಚ್ಯುಟಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಗ್ರ್ಯಾಚ್ಯುಟಿ ಎಂದರೆ ಉದ್ಯೋಗಿಯೊಬ್ಬರು ಸಂಸ್ಥೆಯಲ್ಲಿ ನಿರ್ದಿಷ್ಟ ಅವಧಿ ಸೇವೆ ಸಲ್ಲಿಸಿದ ನಂತರ ಉದ್ಯೋಗ ಮುಕ್ತಾಯವಾದ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಪಡೆಯುವ ಒಂದು ಸ್ಟ್ಯಾಚ್ಯುಟರಿ ಬೆನಿಫಿಟ್. ಅಂದರೆ ಇದು ಸಾಮಾನ್ಯವಾಗಿ ಪ್ರತಿ ತಿಂಗಳ ಸ್ಯಾಲರಿಯಂತೆ ಕೈಗೆ ಬರುವ ಹಣವಲ್ಲ, ಬದಲಾಗಿ ಉದ್ಯೋಗದ ಅವಧಿ ಮತ್ತು ಕೊನೆಯ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕಿ ಅರ್ಹತೆ ಬಂದಾಗ ಪಾವತಿಸಲಾಗುತ್ತದೆ. ಲೇಬರ್ ಕೋಡ್ಸ್ ಅಡಿಯಲ್ಲಿ ಗ್ರ್ಯಾಚ್ಯುಟಿ ಟರ್ಮಿನೇಷನ್, ರಿಟೈರ್ಮೆಂಟ್, ರಿಸೈನೇಷನ್ ಮುಂತಾದ ಸಂದರ್ಭಗಳಲ್ಲಿ ಪಾವತಿಯಾಗಬಹುದು. ಮರಣ ಅಥವಾ ಡಿಸೆಬಿಲಿಟಿ ಹಾಗೂ ಕೆಲವು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಸಂದರ್ಭಗಳಲ್ಲಿ 5 ವರ್ಷಗಳ ಕಂಟಿನ್ಯೂಸ್ ಸರ್ವಿಸ್ ಷರತ್ತು ಅನ್ವಯಿಸುವುದಿಲ್ಲ. ಇಲ್ಲಿ ಒಂದು ಮುಖ್ಯ ದಿನಾಂಕ ನೆನಪಿಟ್ಟುಕೊಳ್ಳೋಣ, 21 ನವೆಂಬರ್ 2025. ಲೇಬರ್ ಕೋಡ್ಸ್ ಅಡಿಯಲ್ಲಿ ವೇಜ್ ಡೆಫಿನೇಷನ್ ಮತ್ತು ಸಂಬಂಧಿತ ಪ್ರೊವಿಷನ್ಸ್ ಜಾರಿಗೆ ಬಂದಿರುವ ಪ್ರಮುಖ ದಿನಾಂಕ ಇದೆ. ಕಾರ್ಮಿಕ ಸಚಿವಾಲಯದ FAQ ಪ್ರಕಾರ ರಿವೈಸ್ಡ್ ಡೆಫಿನೇಷನ್ ಆಫ್ ವೇಜಸ್ ಆಧಾರಿತ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ 21 ನವೆಂಬರ್ 2025ರಿಂದ ಅನ್ವಯಿಸುತ್ತದೆ. ಅಂದರೆ ಈ ದಿನಾಂಕದ ನಂತರ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ ಮಾಡುವಾಗ ಹೊಸ ವೇಜ್ ಡೆಫಿನೇಷನ್ ಬಹಳ ಮುಖ್ಯವಾಗುತ್ತದೆ. ಹೀಗಾಗಿ ಉದ್ಯೋಗಿಗಳು ಮತ್ತು ಸ್ಯಾಲರಿ ಸ್ಟ್ರಕ್ಚರ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಇದು ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ. ನಿಮ್ಮ ಸ್ಯಾಲರಿಯಲ್ಲಿ ಬೇಸಿಕ್ ಪೇ ಕಡಿಮೆ ಇಟ್ಟು HRA, ಸ್ಪೆಷಲ್ ಅಲವನ್ಸ್, ಇತರ ಅಲವನ್ಸಸ್ ಹೆಚ್ಚಾಗಿ ಇಟ್ಟಿದ್ದರೆ ಏನಾಗುತ್ತದೆ? ಲೇಬರ್ ಕೋಡ್ಸ್ ಅಡಿಯಲ್ಲಿ ಅಲವನ್ಸಸ್ ಮತ್ತು ಬೆನಿಫಿಟ್ಸ್ ಒಟ್ಟಾಗಿ ಟೋಟಲ್ ರಿಮ್ಯುನರೇಷನ್ನ 50%ಗಿಂತ ಹೆಚ್ಚಾದರೆ 50% ಮಿತಿಯನ್ನು ಮೀರಿದ ಎಕ್ಸೆಸ್ ಅಮೌಂಟನ್ನು ವೇಜಸ್ಗೆ ಆ್ಯಡ್ ಬ್ಯಾಕ್ ಮಾಡಲಾಗುತ್ತದೆ. ಈ ರಿವೈಸ್ಡ್ ವೇಜ್ ಫಿಗರ್ ಅನ್ನು ಸ್ಟ್ಯಾಟ್ಯುಟರಿ ಕ್ಯಾಲ್ಕುಲೇಷನ್ಸ್ಗೆ ಬಳಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಬೇಸಿಕ್ ಪ್ಲಸ್ DA ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ. ನಿಮ್ಮ ಒಟ್ಟು ರಿಮ್ಯುನರೇಷನ್ನಲ್ಲಿ ಅಲವನ್ಸ್ ಎಷ್ಟು ಇದೆ ಎಂಬುದನ್ನು ನೋಡಬೇಕು. ಇದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಒಬ್ಬ ಉದ್ಯೋಗಿಯ ಮಂತ್ಲಿ ರಿಮ್ಯುನರೇಷನ್ ಬೇಸಿಕ್ ಪೇ 25,000, DA 5,000, HRA 10,000, ಸ್ಪೆಷಲ್ ಅಲವನ್ಸ್ 20,000, ಇತರ ಅಲವನ್ಸ್ 5,000. ಒಟ್ಟು ರಿಮ್ಯುನರೇಷನ್ 65,000. ಈಗ 65,000ದ 50% ಎಷ್ಟು? 32,500. ಬೇಸಿಕ್ ಪ್ಲಸ್ DA ಅಂದರೆ 30,000ವಾಗುತ್ತದೆ. ಆದರೆ ಅಲವನ್ಸಸ್ ಮತ್ತು ಬೆನಿಫಿಟ್ಸ್ನ ಲೆಕ್ಕದಲ್ಲಿ 50% ಮಿತಿಯನ್ನು ಮೀರಿದ ಭಾಗ ಇದ್ದರೆ ಆ ಎಕ್ಸೆಸ್ ಅಮೌಂಟ್ ಸ್ಟ್ಯಾಟ್ಯುಟರಿ ವೇಜ್ ಕ್ಯಾಲ್ಕುಲೇಷನ್ಸ್ಗೆ ಆ್ಯಡ್ ಬ್ಯಾಕ್ ಆಗುತ್ತದೆ. ಸರ್ಕಾರದ FAQನಲ್ಲಿ ನೀಡಿರುವ ಇಲಸ್ಟ್ರೇಷನ್ನಲ್ಲಿ 65,000 ರಿಮ್ಯುನರೇಷನ್ಗೆ ರಿವೈಸ್ಡ್ ಸ್ಟ್ಯಾಚ್ಯುಟರಿ ವೇಜಸ್ 32,500 ಎಂದು ತೋರಿಸಲಾಗುತ್ತದೆ. ಅಂದರೆ ಇಲ್ಲಿ ಉದ್ಯೋಗಿಗೆ ಮುಖ್ಯವಾದದ್ದು ನನ್ನ ಬೇಸಿಕ್ ಸ್ಯಾಲರಿ ಎಷ್ಟು ಎಂಬ ಪ್ರಶ್ನೆಯ ಜೊತೆಗೆ ಲೇಬರ್ ಕೋಡ್ ಅಡಿಯಲ್ಲಿ ನನ್ನ ವೇಜಸ್ ಎಷ್ಟು ಪರಿಗಣಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ಸ್ಗಾಗಿ ಪ್ರತಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ಗೆ 15 ದಿವಸ ವೇಜಸ್ ಆಧಾರವಾಗುತ್ತದೆ ಮತ್ತು ಸೇವೆಯ ಅವಧಿಯಲ್ಲಿ 6 ತಿಂಗಳಿಗಿಂತ ಹೆಚ್ಚಿನ ಭಾಗವಿದ್ದರೆ ಅದನ್ನು ಮುಂದಿನ ವರ್ಷಕ್ಕೆ ಪರಿಗಣಿಸಲಾಗುತ್ತದೆ. ಸಾಮಾನ್ಯ ಫಾರ್ಮುಲಾವನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಗ್ರ್ಯಾಚ್ಯುಟಿ ಲಾಸ್ಟ್ ಡ್ರಾನ್ ವೇಜಸ್ ಇಂಟು 15/26 ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್. ಇದು ಸಾಮಾನ್ಯ ಮಂತ್ಲಿ ರೇಟೆಡ್ ಎಂಪ್ಲಾಯ್ಗೆ ಬಳಸುವ ಮೂಲ ಫಾರ್ಮುಲಾ. ಉದಾಹರಣೆಗೆ ಕೊನೆಯ ಸ್ಟ್ಯಾಟ್ಯುಟರಿ ವೇಜ್ 32,500, ಸೇವಾ ಅವಧಿ 8 ವರ್ಷ. ಆಗ 32,500 ಇಂಟು 15 ಡಿವೈಡೆಡ್ ಬೈ 26 ಇಂಟು 8.
ಸುಮಾರು 1,50,000. ಅಂದರೆ ಈ ಉದಾಹರಣೆಯಲ್ಲಿ ಗ್ರ್ಯಾಚ್ಯುಟಿ ಸುಮಾರು 1.5 ಲಕ್ಷ. ಸರ್ಕಾರದ FAQ ಕೂಡ ಪ್ರತಿ ಕಂಪ್ಲೀಟೆಡ್ ಇಯರ್ ಅಥವಾ 6 ತಿಂಗಳಿಗಿಂತ ಹೆಚ್ಚಿನ ಭಾಗಕ್ಕೆ 15 ದಿವಸ ವೇಜಸ್ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಅನ್ನು ವಿವರಿಸುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯ, ಹೊಸ ವೇಜ್ ಡೆಫಿನೇಷನಿಂದ ಕೆಲವು ಉದ್ಯೋಗಿಗಳ ಸ್ಟ್ಯಾಚ್ಯುಟರಿ ಬೆನಿಫಿಟ್ ಕ್ಯಾಲ್ಕುಲೇಷನ್ನಲ್ಲಿ ವೇಜ್ ಬೇಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸ್ಯಾಲರಿ ಸ್ಟ್ರಕ್ಚರ್ನಲ್ಲಿ ಬೇಸಿಕ್ ಪ್ಲಸ್ DA ಕಡಿಮೆ ಇದ್ದು ಅಲೌನ್ಸಸ್ ಹೆಚ್ಚು ಇರುವ ಉದ್ಯೋಗಿಗಳಿಗೆ 50% ರೂಲ್ ಪರಿಣಾಮಕಾರಿಯಾಗಬಹುದು. ಇದರ ಪರಿಣಾಮವಾಗಿ ಗ್ರ್ಯಾಚ್ಯುಟಿ ಸೇರಿದಂತೆ ವೇಜ್ ಬೇಸ್ ಸ್ಟ್ಯಾಚ್ಯುಟರಿ ಕ್ಯಾಲ್ಕುಲೇಷನ್ಸ್ನಲ್ಲಿ ಅಮೌಂಟ್ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಆದರೆ ಎಲ್ಲ ಉದ್ಯೋಗಿಗಳು ಗ್ರ್ಯಾಚ್ಯುಟಿ ಒಂದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಸ್ಯಾಲರಿ ಸ್ಟ್ರಕ್ಚರ್, ಅಲೌನ್ಸಸ್, ಸರ್ವಿಸಸ್ ಪೀರಿಯಡ್ ಮತ್ತು ಅನ್ವಯಿಸುವ ನಿಯಮಗಳ ಮೇಲೆ ಕ್ಯಾಲ್ಕುಲೇಷನ್ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಎಲ್ಲ ಗ್ರ್ಯಾಚ್ಯುಟಿ ಇಷ್ಟು ಹೆಚ್ಚಾಗುತ್ತದೆ ಎಂಬ ಸಾಮಾನ್ಯ ಕ್ಲೇಮ್ಸ್ ಅನ್ನು ಹಾಗೆಯೇ ನಂಬಬೇಡಿ. ಇದು ಕೂಡ ಬಹಳ ಮುಖ್ಯ. ಫಿಕ್ಸ್ ಟರ್ಮ್ ಎಂಪ್ಲಾಯ್ ಎಂದರೆ ನಿಗದಿತ ಅವಧಿಗೆ ಎಂಪ್ಲಾಯರ್ ನೇರವಾಗಿ ನೇಮಕ ಮಾಡಿದ ಉದ್ಯೋಗಿ. ಹೊಸ ನಿಯಮಗಳ ಪ್ರಕಾರ ಫಿಕ್ಸ್ ಟರ್ಮ್ ಎಂಪ್ಲಾಯ್ಗೆ ಗ್ರ್ಯಾಚ್ಯುಟಿ ಬಗ್ಗೆ ವಿಶೇಷ ಪ್ರೊವಿಷನ್ ಇದೆ. ಅಧಿಕೃತ ಲೇಬರ್ ಮಿನಿಸ್ಟ್ರಿ FAQ ಪ್ರಕಾರ ಫಿಕ್ಸ್ ಟರ್ಮ್ ಎಂಪ್ಲಾಯ್ 1 ವರ್ಷದ ಸರ್ವಿಸ್ ಪೂರೈಸಿದರೆ ಗ್ರ್ಯಾಚ್ಯುಟಿಗೆ ಅರ್ಹನಾಗಬಹುದು. ಇಲ್ಲಿ 5 ವರ್ಷಗಳ ಸಾಮಾನ್ಯ ಕಂಟಿನ್ಯೂಸ್ ಸರ್ವಿಸ್ ರಿಕ್ವೈರ್ಮೆಂಟ್ ಅನ್ವಯಿಸುವುದಿಲ್ಲ ಮತ್ತು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಮುಗಿದಾಗ ಗ್ರ್ಯಾಚ್ಯುಟಿ ಪ್ರೋ ರಾಟಾ ಬೇಸಿಸ್ನಲ್ಲಿ ಪಾವತಿಯಾಗಬಹುದು. ಆದರೆ ಒಂದು ಮುಖ್ಯ ಕ್ಲಾರಿಫಿಕೇಷನ್, ಕಾಂಟ್ರಾಕ್ಟರ್ ಮೂಲಕ ಕೆಲಸ ಮಾಡುವ ಪ್ರತಿಯೊಬ್ಬ ಕಾಂಟ್ರಾಕ್ಟ್ ವರ್ಕರ್ನನ್ನು ಫಿಕ್ಸ್ ಟರ್ಮ್ ಎಂಪ್ಲಾಯ್ ಎಂದು ಪರಿಗಣಿಸುವುದಿಲ್ಲ. 2026ರ ಅಧಿಕೃತ FAQ ಪ್ರಕಾರ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಪ್ರೊವಿಷನ್ ನೇರವಾಗಿ ಎಂಪ್ಲಾಯರ್ ಸೇವಕ ಮಾಡಿದ ಎಂಪ್ಲಾಯ್ಗೆ ಸಂಬಂಧಿಸಿದೆ. ಹೀಗಾಗಿ ಕಾಂಟ್ರಾಕ್ಟ್ ಲೇಬರ್ ಮತ್ತು ಡೈರೆಕ್ಟ್ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಎರಡನ್ನೂ ಒಂದೇ ಎಂದು ಭಾವಿಸಬೇಡಿ. ಇದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಒಬ್ಬ ಡೈರೆಕ್ಟ್ ಫಿಕ್ಸ್ ಟರ್ಮ್ ಎಂಪ್ಲಾಯಿ ಲಾಸ್ಟ್ ಡ್ರಾನ್ ಸ್ಟ್ಯಾಟ್ಯುಟರಿ ವೇಜಸ್ 26,000 ಎಂದಿಟ್ಟುಕೊಳ್ಳಿ. ಅವರ ಕಾಂಟ್ರಾಕ್ಟ್ ಸರ್ವಿಸ್ 2 ವರ್ಷ. ಅಗತ್ಯ ಫಾರ್ಮುಲಾ 26,000 × 15 / 26 × 2 ಅಂದಾಜು 30,000 ರೂಪಾಯಿಗಳು. ಅಂದರೆ ಕಾಂಟ್ರಾಕ್ಟ್ ಅವಧಿ ಮುಗಿದಾಗ ಅನ್ವಯಿಸುವ ನಿಯಮಗಳ ಪ್ರಕಾರ ಅವರಿಗೆ ಪ್ರೋರಾಟಾ ಗ್ರ್ಯಾಚ್ಯುಟಿ ಸಿಗಬಹುದು. ಇದು ಫಿಕ್ಸ್ ಟರ್ಮ್ ಎಂಪ್ಲಾಯಿಗೆ ಬಂದಿರುವ ಪ್ರಮುಖ ಸೋಷಿಯಲ್ ಸೆಕ್ಯುರಿಟಿ ಬೆನಿಫಿಟ್ಸ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಹೊಸ ಲೇಬರ್ ಕೋಡ್ ಬಂದ ಮೇಲೆ ಎಲ್ಲರಿಗೂ 1 ವರ್ಷದಲ್ಲೇ ಗ್ರ್ಯಾಚ್ಯುಟಿ ಸಿಗುತ್ತದೆಯೇ? ಇಲ್ಲ. ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ಗೆ ಇರುವ ವಿಶೇಷ ಪ್ರೊವಿಷನ್ ಮತ್ತು ಸಾಮಾನ್ಯ ಎಂಪ್ಲಾಯೀಸ್ಗೆ ಇರುವ ಗ್ರ್ಯಾಚ್ಯುಟಿ ಎಲಿಜಿಬಿಲಿಟಿ ಒಂದೇ ಅಲ್ಲ. ಸಾಮಾನ್ಯವಾಗಿ 5 ವರ್ಷಗಳ ಕಂಟಿನ್ಯೂಸ್ ಸರ್ವಿಸ್ ರಿಕ್ವೈರ್ಮೆಂಟ್ ಇನ್ನೂ ಪ್ರಮುಖ ನಿಯಮವಾಗಿದೆ. ಆದರೆ ಡೆತ್, ಡಿಸೇಬಲ್ಮೆಂಟ್ ಮತ್ತು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಎಕ್ಸ್ಪೈರಿ ಮುಂತಾದ ಕೆಲವು ಸಂದರ್ಭಗಳಲ್ಲಿ 5 ವರ್ಷಗಳ ಕಂಡೀಷನ್ ಅಗತ್ಯವಿಲ್ಲ. ಆದ್ದರಿಂದ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪ್ ಏನು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಇನ್ನು ಸಾಮಾನ್ಯ ಪ್ರಶ್ನೆ, ಗ್ರ್ಯಾಚ್ಯುಟಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆಯೇ? ಪ್ರಸ್ತುತ ನೋಟಿಫೈಡ್ ಸೆಲ್ಲಿಂಗ್ 20 ಲಕ್ಷ ರೂಪಾಯಿ ಎಂದು ಧಾರ್ಮಿಕ ಸಚಿವಾಲಯದ ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ವಿಷಯಗಳನ್ನು ಪರಿಶೀಲಿಸಬೇಕು? ಮೊದಲನೆಯದು, ನಿಮ್ಮ ಸ್ಯಾಲರಿ ಸ್ಲಿಪ್ ತೆಗೆದುಕೊಳ್ಳಿ. ಬೇಸಿಕ್ ಪೇ ಎಷ್ಟು, DA ಎಷ್ಟು, HRA ಎಷ್ಟು, ಸ್ಪೆಷಲ್ ಅಲೌನ್ಸಸ್ ಎಷ್ಟು, ಇತರ ಅಲೌನ್ಸಸ್ ಎಷ್ಟು ಎಂಬುದನ್ನು ನೋಡಿ. ಎರಡನೆಯದು, ನಿಮ್ಮ ಎಂಪ್ಲಾಯರ್ ಸ್ಯಾಲರಿ ಸ್ಟ್ರಕ್ಚರ್ನಲ್ಲಿ ಹೊಸ ವೇಜ್ ಡೆಫಿನೇಷನ್ ಹೇಗೆ ಅನ್ವಯಿಸುತ್ತದೆ ಎಂದು HR ಅಥವಾ ಪೇರೋಲ್ ಟೀಮ್ನಲ್ಲಿ ಕೇಳಿ. ಮೂರನೆಯದು, ನಿಮ್ಮ ಟೋಟಲ್ ರಿನ್ಯುಮರೇಷನ್ನ 50% ರೂಲ್ಗೆ ಹೇಗೆ ಅನ್ವಯಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನಾಲ್ಕನೆಯದು, ನಿಮ್ಮ ಜಾಯ್ನಿಂಗ್ ಡೇಟ್ ಮತ್ತು ಟೋಟಲ್ ಕಂಟಿನ್ಯೂಸ್ ಸರ್ವಿಸನ್ನು ಪರಿಶೀಲಿಸಿ. ಐದನೆಯದು, ನೀವು ಫಿಕ್ಸ್ ಟರ್ಮ್ ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಏನೆಂದು ಪರಿಶೀಲಿಸಿ. ಇಲ್ಲಿ ಮತ್ತೊಂದು ವಿಷಯವನ್ನು ಮರೆಯಬೇಡಿ. ಗ್ರ್ಯಾಚ್ಯುಟಿ ಹೆಚ್ಚಾಗಬಹುದು ಎಂದರೆ ನಿಮ್ಮ ಕೈಗೆ ಬರುವ ಮಂತ್ಲಿ ಸ್ಯಾಲರಿ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಎಂದಲ್ಲ. ಸ್ಯಾಲರಿ ಸ್ಟ್ರಕ್ಚರ್ ಬದಲಾಗುವುದರಿಂದ PF ಅಥವಾ ಇತರ ಸ್ಟ್ಯಾಚ್ಯುಟರಿ ಕ್ಯಾಲ್ಕುಲೇಷನ್ಸ್ ಮೇಲೂ ಪರಿಣಾಮ ಇರಬಹುದು. ಅದರ ಪರಿಣಾಮವಾಗಿ ಕೆಲವರ ಟೇಕ್ ಹೋಮ್ ಸ್ಯಾಲರಿಯಲ್ಲಿ ಬದಲಾವಣೆಯೂ ಕಾಣಬಹುದು. ಹೀಗಾಗಿ ಲೇಬರ್ ಕೋಡ್ ಬಂದಿದೆ ಎಂದರೆ ಪ್ರತಿಯೊಬ್ಬರ ಸ್ಯಾಲರಿ ತಕ್ಷಣ ಹೆಚ್ಚಾಗುತ್ತದೆ ಎನ್ನುವುದು ಸರಿಯಾದ ಅರ್ಥವಲ್ಲ.
ಇದು ಮುಖ್ಯವಾಗಿ ವೇಜ್ ಡೆಫಿನೇಷನ್ ಮತ್ತು ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಿಸಿದ ಬದಲಾವಣೆ. ಒಟ್ಟಿನಲ್ಲಿ ಉದ್ಯೋಗಿಗಳ ದೃಷ್ಟಿಯಿಂದ ಮುಖ್ಯವಾಗಿ 5 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ಸ್ಗೆ ರಿವೈಸ್ಡ್ ವೇಜ್ ಡೆಫಿನಿಷನ್ ಮುಖ್ಯ. ಅಲೌನ್ಸಸ್ 50% ರೂಲ್ ಅಡಿಯಲ್ಲಿ ಪರಿಶೀಲನೆಗೊಳ್ಳಬಹುದು. ಕೆಲವು ಸಂದರ್ಭಗಳಲ್ಲಿ ವೇಜ್ ಬೇಸ್ ಹೆಚ್ಚಾದರೆ ಸ್ಟ್ಯಾಟ್ಯುಟರಿ ಬೆನಿಫಿಟ್ ಕ್ಯಾಲ್ಕುಲೇಷನ್ ಕೂಡ ಹೆಚ್ಚಾಗಬಹುದು. ಡೈರೆಕ್ಟ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ಗೆ 1 ವರ್ಷದ ಸರ್ವಿಸ್ ನಂತರ ಗ್ರ್ಯಾಚ್ಯುಟಿ ಎಲಿಜಿಬಿಲಿಟಿಗೆ ವಿಶೇಷ ಪ್ರೊವಿಷನ್ ಇದೆ. ನಿಮ್ಮ ಸ್ಯಾಲರಿ ಸ್ಲಿಪ್ ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಪರಿಶೀಲಿಸುವುದು ಬಹಳ ಮುಖ್ಯ. ಹಾಗಾದರೆ ಸ್ನೇಹಿತರೆ, ಹೊಸ ಲೇಬರ್ ಕೋಡ್ಸ್ ಕೇವಲ ಎಂಪ್ಲಾಯಿಗಳಿಗೆ ಸಂಬಂಧಿಸಿದ ವಿಷಯವಲ್ಲ. ಪ್ರತಿಯೊಬ್ಬ ಉದ್ಯೋಗಿಯು ತನ್ನ ಸ್ಯಾಲರಿ ಸ್ಟ್ರಕ್ಚರ್, ವೇಜಸ್, PF, ESI ಮತ್ತು ಗ್ರ್ಯಾಚ್ಯುಟಿ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ವಿಶೇಷವಾಗಿ ಬೇಸಿಕ್ ಸ್ಯಾಲರಿ ಎಷ್ಟು, ಅಲೌನ್ಸಸ್ ಎಷ್ಟು, 50% ರೂಲ್ ಹೇಗೆ ಅನ್ವಯಿಸುತ್ತದೆ, ನಾನು ರೆಗ್ಯುಲರ್ ಎಂಪ್ಲಾಯ್ನ ಅಥವಾ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ನ, ನನ್ನ ಗ್ರ್ಯಾಚ್ಯುಟಿ ಹೇಗೆ ಲೆಕ್ಕವಾಗುತ್ತದೆ, ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡರೆ ನಿಮ್ಮ ಉದ್ಯೋಗದ ಹಕ್ಕುಗಳು ಮತ್ತು ಬೆನಿಫಿಟ್ಸ್ ಬಗ್ಗೆ ಉತ್ತಮ ಅರಿವು ಬರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉದ್ಯೋಗ, ಹಣಕಾಸು ಮತ್ತು ಕಾನೂನು ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.